ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಫ್ಯೂಷನ್ ಸಂಗೀತ ಇದೀಗಾಗಲೇ ಸಂಗೀತ ಲೋಕದಲ್ಲಿ ಒಂದು ಹೊಸ ಅಲೆಯನ್ನ ಸೃಷ್ಟಿಸಿದೆ. ಬೆಂಗಳೂರಿಗರಂತೂ ಫ್ಯೂಷನ್ ಸಂಗೀತಕ್ಕೆ ಒಂದು ರೀತಿ ಮಾರು ಹೋಗಿದ್ದಾರೆ. ಮತ್ತೆ ಆ ಕಾಲ ಬಂದಿದೆ, ಅಂದರೆ ಫ್ಯೂಷನ್ ಸಂಗೀತವನ್ನ ಮತ್ತೆ ಆಸ್ವಾದಿಸಿ ಆನಂದಿಸುವ ಕಾಲ ಬಂದಿದೆ. ಇದೇ ಜನವರಿ 7ರಿಂದ ಸ್ಪರ್ಶ ಆಸ್ಪತ್ರೆ ಹಾಗೂ ಸುವರ್ಣ ನ್ಯೂಸ್ 24/7 ಸಹಭಾಗಿತ್ವದಲ್ಲಿ ಈ ಒಂದು ಸಂಗೀತವನ್ನ ಆಸ್ವಾದಿಸುವ ಕಾಲ ಮತ್ತೆ ಬಂದಿದೆ. ಕೇವಲ ಮನೋರಂಜನೆ ಮಾತ್ರವಲ್ಲ, ಅದರ ಜೊತೆಗೆ ಒಂದು ಸದುದ್ದೇಶ ಕೂಡ ಇದೆ. ಈ ಕುರಿತ ವಿಶೇಷ ಕಾರ್ಯಕ್ರಮವೇ ಫ್ಯೂಷನ್ ಮ್ಯೂಸಿಕ್. ಈಗಾಗಲೇ ಹೇಳಿದೆ ವೀಕ್ಷಕರೇ, ಸದುದ್ದೇಶದ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. 200 ಬಡ ಮಕ್ಕಳಿಗೆ ಉಚಿತ ಶಸ್ತ್ರಚಿಕಿತ್ಸೆಯ ಒಂದು ಉದ್ದೇಶವನ್ನು ಈ ಒಂದು ಸ್ಪರ್ಶ ಆಸ್ಪತ್ರೆ ಹಾಗೂ ಸುವರ್ಣ ಸುದ್ದಿವಾಹಿನಿಯ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಸಂಗೀತ ಕಾರ್ಯಕ್ರಮದ ಕುರಿತಂತೆ ಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಇಬ್ಬರು ಅತಿಥಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವರು, ಫ್ಯೂಷನ್ ಮಾಂತ್ರಿಕೆ ಅಂತಾನೆ ಕರೀಬಹುದು, ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ಚಂದ್ರಶೇಖರ್ ಅವರಿದ್ದಾರೆ, ಮೂಳೆ ತಜ್ಞರು, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸ್ಪರ್ಶ ಆಸ್ಪತ್ರೆಯವರು. ಓಕೆ ವೀಕ್ಷಕರೇ, ಈಗಾಗಲೇ ನನ್ನ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ನಾನು ಅವರಿಗೆ ಈಗ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಈ ಒಂದು ಸಂಗೀತದ ಕಾನ್ಸೆಪ್ಟನ್ನು ಮೂಲಕ ಒಂದು ಸದುದ್ದೇಶವನ್ನು ಹೇಗೆ ಇಟ್ಕೊಂಡ್ರು ಅದರ ಬಗ್ಗೆ ನಾನೀಗ ಕೇಳ್ತಾ ಇದ್ದೀನಿ. ನಿಜಕ್ಕೂ ಸರ್, ಸಂಗೀತದ ಮೂಲಕ ಸೇವಾ ಮನೋಭಾವನೆಯನ್ನು ಹೊಂದುವಂಥದ್ದು ನಿಜಕ್ಕೂ ಆಶ್ಚರ್ಯ ತರುತ್ತೆ ಮತ್ತು ಹೊಸ ಪ್ರಯತ್ನ ಅಂತ ಕೂಡ ಹೇಳ್ಬೋದು. ಹೇಗೆ ಈ ಒಂದು ಕಾನ್ಸೆಪ್ಟ್ ಬಂತು ಅಂತ? ಸ್ಪರ್ಶ್ ವಚನ ನಮ್ಮ ಸ್ಪರ್ಶ್ ಫೌಂಡೇಶನ್, ಅಂದರೆ ಈ ಚಾರಿಟಬಲ್ ವಿಂಗ್ ಆಫ್ ಸ್ಪರ್ಶ್ ಹಾಸ್ಪಿಟ್ಲು, ಒಂದು ಪ್ರತಿ ವರ್ಷ 200 ಜನ ಮಕ್ಕಳಿಗೆ, 200 ಜನ ಬಡ ಮಕ್ಕಳಿಗೆ ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಇದೆ. ಲಾಸ್ಟ್ 3 ವರ್ಷದಿಂದ ಕೂಡ ಮಾಡ್ತಾ ಇದ್ದೀವಿ. ಇದುವರೆಗೆ ಸುಮಾರು 1000 ಜನ ಮಕ್ಕಳು ಇದರ ಸೌಲಭ್ಯವನ್ನು ಪಡೆದಿದ್ದಾರೆ. ಈ ಸಾರಿ ಏನಾಯಿತು ಅಂತಂದರೆ, ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಮತ್ತು ನಾವು ಒಟ್ಟಿಗೆ ಓದ್ದವರು. ಅವರು ಶೀ ಈಸ್ ಎ ಮೆಡಿಕಲ್ ಡಾಕ್ಟರ್. ನಾವು 23 ವರ್ಷದ ಹಿಂದೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ವಿ. ಸೊ ಈ ಬಾರಿ ಅವ್ರನ್ನ ಭೇಟಿ ಮಾಡಿದಾಗ ಅವರು ಸಾಧನೆಗಳನ್ನ ನೋಡಿ ನಮಗೆ ತುಂಬ ಆಶ್ಚರ್ಯನೂ ಆಯಿತು, ಸಂತೋಷನೂ ಆಯಿತು. ಯಾಕೆ ಅಂತಂದರೆ ನಾವು ಮೆಡಿಕಲ್ ಡಾಕ್ಟ್ರಾಗಿ ಸ್ಟಾರ್ಟ್ ಮಾಡಿ ಈಗ ಮ್ಯೂಸಿಕ್ ಪ್ರಪಂಚದಲ್ಲಿ ಬಹು ಎತ್ತರಕ್ಕೆ ಏರಿದ್ದಾರೆ. ನಮಗೆ ಗೊತ್ತಿಲ್ಲ ಅಷ್ಟೇ. ಅವಳು ವೆಸ್ಟರ್ನ್, ಅವರು ಈ ಕ್ಲಾಸಿಕಲ್ ಟ್ರೆಡಿಷನಲ್ ಕಾರ್ನಾಟಿಕ್ ಮ್ಯೂಸಿಕ್ ಜೊತೆಗೆ ವೆಸ್ಟರ್ನ್ ಕ್ಲಾಸಿಕಲ್ ಕೂಡ ಓದಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಡಿಸೆಕ್ಟ್ ಮಾಡಿ, ವೆಸ್ಟರ್ನ್ ಮ್ಯೂಸಿಕ್ ಮತ್ತು ಕಾರ್ನಾಟಿಕ್ ಮ್ಯೂಸಿಕ್ ಡಿಸೆಕ್ಟ್ ಮಾಡಿ ಅದನ್ನೆರಡು ಫ್ಯೂಸ್ ಮಾಡ್ತಾ ಇರೋದು ಇದು ತುಂಬ ಅಮೋಘವಾದ ವಿಷಯ. ಇದನ್ನು ಕೇಳಿದಾಗ ನನಗೇನಂತ ಅನಿಸ್ತು ಅಂದರೆ, ಸೊ ಇದೆಲ್ಲ ಮಾಡ್ತಾ ಇದ್ದಾರೆ, ನೀವು ಇಷ್ಟೊಂದು ಸಾಧಿಸಿದ್ದೀರಿ, ನಾವು ಒಂದು ಒಳ್ಳೆ ಯುನಿಕ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ನಾವು ಎರಡನ್ನೂ ಮಿಕ್ಸ್ ಮಾಡಿ ಯಾಕೆ ಮಕ್ಕಳಿಗೆ ಮತ್ತು ಸಂಗೀತ ಪ್ರಪಂಚಕ್ಕೆ ಒಳ್ಳೇದು ಮಾಡಬಾರ್ದು ಅಂತ ಕೇಳಿದಾಗ ಅವರು ತುಂಬ ಸಂತೋಷದಿಂದ ಒಪ್ಕೊಂಡು, ಆಯಿತು ಈ ಸತಿ ಇದಕ್ಕೆ ಇನ್ನೂ ಸ್ವಲ್ಪ ಮೆರುಗು ಕೊಡೋಣ. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ಅವರ ಇದರಲ್ಲೇ ಫ್ಯೂಷನ್ ಮ್ಯೂಸಿಕ್ ಮಾಡಿಲ್ಲ, ಬಟ್ ಈ ಬಾರಿ ನನ್ನ ಜೊತೆಗೆ ಮಾಡೋಕೆ ಒಪ್ಕೊಂಡಿದ್ದಾರೆ. ಸೊ ಅವ್ರನ್ನ ಕರೆದ್ಬಿಟ್ಟು ಇಂಥ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲ ಸೇರಿ ಇದು ಮಾಡೋಣ ಅಂತ ಹೇಳಿದ್ರು. ಸೊ ಈ ಎಲ್ಲದರ ದೈವೇಚ್ಛೆಯಿಂದ ಎಲ್ಲ ಕೂಡಿ ಬಂದು ಈಗ ಅದಕ್ಕೆ ಕಾಲ ಬಂದಿದೆ. ಶನಿವಾರ 7ನೇ ತಾರೀಕು ಸಾಯಂಕಾಲ 6:30 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಸೊ ಅನ್ನೋದು ತುಂಬ ಸಂತೋಷದ ವಿಷಯ. ಜ್ಯೋತ್ಸ್ನಾ ಅವರೇ, ಈಗಾಗಲೇ ಕೇಳ್ತಾ ಇರಬೇಕಾದ್ರೆ ಅವ್ರ ಮಾತನ್ನ, ಒಂದು ಸಾಕಷ್ಟು ಶ್ರಮ ಇದೆ, ಒಂದು ಟೀಮ್ ವರ್ಕು ಕೂಡ ಕಾಣಿಸ್ತಾ ಬಂತು. ಸೊ ನೀವು ಬಾಲಮುರಳಿ ಕೃಷ್ಣ ಅವ್ರನ್ನ ಅಪ್ರೋಚ್ ಮಾಡಿದಿರ್ಬೋದು. ನಿಮಗೆ ಈ ಸಂಗೀತದ ಮೂಲಕ ಬಡ ಮಕ್ಕಳಿಗೆ ಹೆಲ್ಪ್ ಮಾಡುವ ಒಂದು ಮನೋಭಾವನೆ ಸಹಜವಾಗಿ ಯಾರಿಗೂ ಬರೋದಿಲ್ಲ. ನಮ್ದಾಯ್ತು, ನಮ್ಮ ಕೆಲಸ ಆಯಿತು ಅನ್ನುವಂತಹ ಮನೋಭಾವನೆ ಜಾಸ್ತಿ ಇರುತ್ತೆ. ಹೇಗೆ ಆ ಕಾನ್ಸೆಪ್ಟನ್ನು ನೀವು ತುಂಬಿಕೊಂಡ್ರಿ? ಈ ಒಂದು ಉದ್ದೇಶ ಹೆಂಗೆ ನಿಮ್ಮ ತಲೆ ಒಳಗೆ ಬಂತು ಅಂತ? ನಾನು ಮ್ಯೂಸಿಷಿಯನ್ ಆಗೋಕ್ಕೆ ಮೊದಲು ನಾನು ಡಾಕ್ಟರ್ ಆಗಿದ್ದೆ. ಸೊ ಒಂಥರ ಮನೋಭಾವ ಇದ್ದೇ ಇದೆ, ಸೇವೆ ಮನೋಭಾವ. ಡಾಕ್ಟರ್ ಚಂದ್ರಶೇಖರ್ ಅವರು ನನ್ನ ಕ್ಲಾಸ್ಮೇಟ್, ಅವ್ರು ಹೇಳ್ದಂಗೆ ಕಾಲೇಜ್ ಡೇಸಿಂದ ಅವರು ಯೂನಿಯನ್ ಹೆಡ್ ಆಗಿದ್ದರು. ಒಂಥರ ಹಿ ವಾಸ್ ವೆರಿ ಆ್ಯಕ್ಟಿವ್ ಈ ಥರ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲೆಲ್ಲ. ಸೊ ಏಪ್ರಿಲಲ್ಲಿ ನಾನು 2011 ಒಂದು ದೊಡ್ಡ ಫ್ಯೂಷನ್ ಕಾರ್ಯಕ್ರಮ ಮಾಡಿದೆ ನಾನು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ. ಅಲ್ಲಿ ಬಂದಿದ್ದರು. ಅವಾಗ ಹಿಂಗೆ ಮಾತಾಡ್ತಾ, ಯಾಕೆ ಹಾಸ್ಪಿಟಲ್ ಇವ್ರು ವರ್ಕ್ ಮಾಡೋ ಸ್ಪರ್ಶ್ ಫೌಂಡೇಶನ್ಗೆ ಯಾಕೆ ಮಾಡಿಕೊಡ್ದು ಅಂತ ಒಂದೇ ಮಾತು ಬಂತು. ಹಾಗೂ ಬಾಲಮುರಳಿ ಕೃಷ್ಣ ಅವರು ಅಪ್ರೋಚ್ ಮಾಡಿದಾಗ ಅವರು ವೆರಿ ಹೋಲ್ ಹಾರ್ಟೆಡ್ಲಿ ಒಪ್ಕೊಂಡ್ರು. ಹೌದು, ಅವ್ರ ಹಿಂದೆ ಬಾಕ್ ಆರ್ಕೆಸ್ಟ್ರಾ ಅಂತ ಯುರೋಪಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡಿದರು. ಆಮೇಲೆ ಹಿಂಗೆ ಈಸ್ ಕ್ವೈಟ್ ಓಪನ್ ಮೈಂಡೆಡ್. ಸೊ ಮ್ಯೂಸಿಕ್ ಎಲ್ಲ ಕೇಳಿ ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ ಮಾಡೋದಕ್ಕೆ. ಅಂದರೆ ನೀವಿರೋದು ಲಂಡನ್ನಲ್ಲಿ ಮೇಡಮ್, ಇಲ್ಲಿಗೆ ಬರೋದು
ಇರೋದು, ಇಲ್ಲಿ ಈ ರೀತಿ ಮನೋಭಾವನೆಯನ್ನ ಇದ್ರೂ ಕೂಡ ಅದನ್ನ ವ್ಯಕ್ತಪಡಿಸೋದು, ಅದಕ್ಕೆ ಜನರ ಸಹಕಾರ, ಇಲ್ಲಿ ಅದರ್ ಡಾಕ್ಟರ್ಸ್ ಸಹಕಾರ, ಅದೆಲ್ಲ ಯಾವ ರೀತಿ ಇದೆ ಅಂತ? ಅದು ನಾನು ಯೂಶಲಾಗಿ ವರ್ಷಕ್ಕೆ ಒಂದು 2-3 ಸರಿ ಬಂದೇ ಬರ್ತೀನಿ ಇಂಡಿಯಾಗೆ. ನಮ್ಮ ಫ್ಯಾಮಿಲಿ ಎಲ್ಲ ಇದೆ ಆ್ಯಂಡ್ ದೆನ್ ಆಲ್ಸೋ ತುಂಬ ಪರ್ಫಾರ್ಮೆನ್ಸಸ್ಗೂ ಬರ್ತೀನಿ ನಾನು. ಬಟ್ ಸ್ಪರ್ಶ್ ಹಾಸ್ಪಿಟ್ಲ್ ಅಂತೂ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲ ವಿಧದಲ್ಲೂ. ಇನ್ಫ್ಯಾಕ್ಟ್ ರಿಹರ್ಸಲ್ಸ್ ಎಲ್ಲದಕ್ಕೂ ದೇ ಹ್ಯಾವ್ ಬೀನ್ ಸೋ ಕೋಆಪ್ರೇಟಿವ್, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲನೂ. ಆ್ಯಂಡ್ ಬಾಲಮುರಳಿ ಕೃಷ್ಣ ಅವ್ರ ಜೊತೆಗೆ ಲಾಸ್ಟ್ ವೀಕ್ ಚೆನ್ನೈಯಲ್ಲಿ ಒಂದು ರಿಹರ್ಸಲ್ ಆಯಿತು ಆ್ಯಂಡ್ ಅವರು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಎಲ್ಲ ಒದಗಿ ಬಂತು ಈ ಒಳ್ಳೆ ಕಾರ್ಯಕ್ಕೋಸ್ಕರ. ಇಫ್ ವಿ ಕ್ಯಾನ್ ರೈಸ್ ಸಮ್ ಫಂಡ್ಸ್, ಇಟ್ಸ್ ವರ್ತ್. ಹೌದು, ಸಂಗೀತವನ್ನ ಬಳಸ್ಕೊಂಡು ಸೇವೆಯನ್ನ ಮಾಡುವಂತಹ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಬಂದಿದೆ ಯಾವಾಗ? ಸೇವಾ ಮನೋಭಾವನೆ ಅಂತೇನು ಬಡ ಮಕ್ಕಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ಅಂತೇನಿದೆ ಅದು ಮುಂಚಿಂದಾನೇ ನಡೆದು ಬಂದಿದ್ದ? ಹೇಗೆ ನಿಮ್ಮ ಸ್ಪರ್ಶ ಹಾಸ್ಪಿಟಲ್ದ ಕಾನ್ಸೆಪ್ಟ್ ಹೇಗೆ ಮುಂಚಿಂದಾನೂ ಬಂದಿದ್ದ ಅಥವಾ ಈ ವರ್ಷ ಹೊಸದಾಗಿ ಪ್ರಯತ್ನ ಮಾಡ್ತಿದ್ದೀರಾ ಅಂತ? ಈ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಆಸ್ಪತ್ರೆಯ ಬಿಗಿನಿಂಗಿಂದ ಬಂದಿದ್ದು. ಇದೇನಂತಂದರೆ, ಈಗ ಹಣ ಇರೋರಿಗೆ ಏನಾದರೂ ತೊಂದರೆ ಬಂದರೆ ಅವ್ರು ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೋದು. ಅದೇ ಹಣ ಇಲ್ಲದೆ ಇರೋರಿಗೆ ಸ್ವಲ್ಪ ಸಿಂಪಲ್ ಪ್ರಾಬ್ಲಮ್ ಏನಾರು ಇದ್ದರೆ ಅವ್ರು ಗೌರ್ಮೆಂಟ್ ಆಸ್ಪತ್ರೆಗೋ ಹತ್ರ ಇದು ನರ್ಸಿಂಗ್ ಹೋಮ್ಗೋ ಹೋಗಿ ಟ್ರೀಟ್ಮೆಂಟ್ ತಗೋಬೋದು. ಬಟ್ ಏನಾಗುತ್ತೆ ಅಂತಂದರೆ, ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್, ತುಂಬ ಬಡವರಿಗೆ ಬಂದಾಗ, ಬಡ ಮಕ್ಕಳಿಗೆ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಸೊ ಈ ಥರ ಆಪ್ರೇಷನ್ಗೆ ತುಂಬ ಸ್ಕಿಲ್ಸು, ಇನ್ಫ್ರಾಸ್ಟ್ರಕ್ಚರು ಎಲ್ಲ ಬೇಕಾಗುತ್ತೆ. ಇದನ್ನು ಈ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಆಗಲಿ ಹತ್ರದ ನರ್ಸಿಂಗ್ ಹೋಮ್ಗೆ ಆಗಲಿ ಅಲ್ಲಿ ಹೋದರೆ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ನೀವು ಅದನ್ನು ಹೇಗೆ ಸ್ಕೆಡ್ಯೂಲ್ ಮಾಡ್ತೀರಾ? ಇಂತಿಷ್ಟು ಜನ ಬಡ ಅಂಗವಿಕಲ ಮಕ್ಕಳು ಅಥವಾ ಏನೋ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಹೇಗೆ ಔಟ್ಪುಟ್ ಸಿಗುವಂಥದ್ದು? ಹೌದು, ಏನು ಮಾಡ್ತೀವಿ ಅಂದರೆ, ಪ್ರತಿ ವರ್ಷ ಆಗಸ್ಟ್ನಲ್ಲಿ ನಾವೊಂದು ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ಮಾಡ್ತೀವಿ. ಆವಾಗ ಅದೇ ಈ ಮಾಧ್ಯಮಗಳ ಮೂಲಕ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸೊ ಎಲ್ಲರನ್ನೂ ನಮ್ಮ ಹಾಸ್ಪಿಟ್ಲಿಗೆ ಕರಿತೀವಿ ಅಥವಾ ನಾವೇ ಅಲ್ಲೇ ಹೋಗಿ ಒಂದು ಕ್ಯಾಂಪ್ ಅಂತ ಮಾಡ್ತೀವಿ. ಇದರಲ್ಲಿ ಸುಮಾರು 1000 ಜನ ಮಕ್ಕಳು ಬರ್ತಾರೆ. ಅವರಲ್ಲಿ ತುಂಬ ಬಡವರು ಮತ್ತು ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂದರೆ ಇರೋರು ಮಾತ್ರ ಸೆಲೆಕ್ಟ್ ಮಾಡಿ ಅವ್ರನ್ನ ಪ್ರತಿ ಅಕ್ಟೋಬರಲ್ಲಿ ಒಂದು 7 ದಿನಗಳ ಕಾಲ ನಮ್ಮ ಆಸ್ಪತ್ರೆ ಇತರ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿ ಬರೀ ಈ ಮಕ್ಕಳಿಗೆ ಮಾತ್ರ ಆಪರೇಷನ್ನ ಶೆಡ್ಯೂಲ್ ಮಾಡ್ತೀವಿ. ಸೊ ಅವಾಗ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆ ಊಟ ಸಮೇತ ಎಲ್ಲನೂ ಉಚಿತವಾಗಿ ಸಿಗುತ್ತೆ. ಎಷ್ಟು ವರ್ಷದಿಂದ ಆಗ್ತದೆ ಸರಿ? ಈ 3 ವರ್ಷದಿಂದ, ಅಕ್ಟೋಬರ್ 2009ರಿಂದ ಹಿಡಿದು ಈ 3 ವರ್ಷ ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ದಯವೇಚ್ಛೆ ಇದ್ರೆ ಇದೇ ರೀತಿ ಮುಂದುವರಿಬೇಕು ಅಂತ ಇದೆ. ಮುಂದುವರಿಲಿ ಅನ್ನೋದು ನಮ್ಮ ಆಶಯ ಕೂಡ. ಆದರೆ ಜನರ ರೆಸ್ಪಾನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಏನು ಆರೋಗ್ಯ ಸರಿ ಇಲ್ಲದವರ ರೆಸ್ಪಾನ್ಸ್, ಅವ್ರು ನಿಮ್ಗೆ ಯಾವ ರೀತಿ ಕೃತಜ್ಞರಾಗಿರ್ತಾರೆ? ನಿಮಗೆ ಕೊನೆಯದಾಗಿ ಅವ್ರು ಹೇಳಿದ ಮಾತುಗಳು ಅವೆಲ್ಲ ನಿಮ್ಗೆ ಯಾವ ರೀತಿ ಸ್ಫೂರ್ತಿ ಆಯಿತು ಅಂತ? ಹೌದು, ಈ ಒಂದೇನಂತಂದರೆ, ನಾವು ಒಂದು ಎಕ್ಸ್ಪೀರಿಯನ್ಷಿಯಲ್ ಅನುಭವ ಅಂತ ಹೇಳ್ತೀನಿ. ಅದು ಈ ತುಂಬ ಬಡವರಿಗೆ, ಈ ಥರ ಬಡ ಮಕ್ಕಳಿಗೆ ಇಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ದಾಗ ಅದು ಎಕ್ಸ್ಪರ್ಟ್ ಹತ್ರ ಹೋಗಿ ಅವ್ರಿಗೆ ಕನ್ಸಲ್ಟೇಷನ್ ಕೊಡೋಷ್ಟು ಹಣನೂ ಇರೋದಿಲ್ಲ. ಅಂಥವ್ರಿಗೆ ನಮ್ಮ ಆಸ್ಪತ್ರೆ ತಜ್ಞರಲ್ಲದೆ ಇಡೀ ವಿಶ್ವದಿಂದ, ಯುನೈಟೆಡ್ ಕಿಂಗ್ಡಮಿಂದ ಆಗಲಿ, ಅಮೆರಿಕಾಯಿಂದಾಗಲಿ, ಜರ್ಮನಿಯಿಂದಾಗಲಿ, ಯುರೋಪಿಂದಾಗಲಿ ಅವ್ರು ಬಂದು ಬೆಸ್ಟ್ ಆಫ್ ದ ಬೆಸ್ಟ್ ಸ್ಕಿಲ್ಸ್ ಬಂದು ತುಂಬ ಬಡವ್ರು ಏನೂ ಇಲ್ಲದೆ ಇರೋರಿಗೆ ಅವ್ರಿಗೆ ಆಪ್ರೇಷನ್ ಮಾಡಿ ಅವ್ರಿಗೆ ಸಲಹೆ ಕೊಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದರೆ ಇದು ಒಂಥರ ಆಲ್ಮೋಸ್ಟ್ ಇಂಪಾಸಿಬಲ್ ಟಾಸ್ಕ್. ಸೊ ಅದನ್ನ ಈ ಸ್ಪರ್ಶವಚನದ ಮೂಲಕ ಆಗ್ತಾ ಇದೆ ಅಂತಂದ್ರೆ ಅದು ನಿಜವಾಗ್ಲೂ ದೈವೇಚ್ಛೆ ಇದ್ರೇನೆ ಆಗೋದು. ಇಂಪಾಸಿಬಲ್ ಅಲ್ಲೇ ಪಾಸಿಬಲ್ ಕೂಡ ಇದೆ ಸರ್. ಸೊ ಮುಂದೆ ಹೇಳೋದಾದ್ರೆ ಮೇಡಮ್, ನೀವೀಗ ನಿಮ್ಗೆ ಹೆಂಗೆ ಫೀಲ್ ಆಗ್ತಿದೆ? ಹೌ ಡು ಯು ಫೀಲ್ ಅಂತ ಹೇಳ್ಬಿಟ್ಟು ಈಗ ಬಾಲಮುರಳಿ ಕೃಷ್ಣ ಅವ್ರ ಜೊತೆ ಈ ಒಂದು ಸ್ಪರ್ಶ ಫೌಂಡೇಶನ್ ಜೊತೆ ಈಗೇನೋ ಮಾಡ್ತಾ ಇದ್ದೀರಾ, ಹೊಸ ಪ್ರಯತ್ನ ಮಾಡ್ತಿದ್ರೆ, ನಿಮ್ಗೆ ಹೇಗೆ ಫೀಲ್ ಆಗ್ತಿದೆ? ಈಗ ಮನಸ್ಸಲ್ಲಿ ಏನಾಗ್ತಿದೆ ಅಂತ? ಒಂದು ಹೊಸ ಪ್ರಯೋಗ, ವೆರಿ ಎಕ್ಸೈಟಿಂಗ್, ತುಂಬ ಚೆನ್ನಾಗಿದೆ. ಎಲ್ಲ ಐ ಹೋಪ್ ಸೊ ಎವ್ರಿಥಿಂಗ್ ಗೋಸ್ ವೆಲ್. ಆ್ಯಂಡ್ ಎಲ್ಲರೂ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಎಲ್ಲ ಆರ್ಟಿಸ್ಟ್, ಟೀಮಲ್ಲಿರೋ ಎಲ್ಲ ಆರ್ಟಿಸ್ಟ್ ವೆರಿ ಗುಡ್ ಆರ್ಟಿಸ್ಟ್. ಸೊ ಎಲ್ಲರೂ ಕೋಆಪ್ರೇಟ್ ಮಾಡ್ತಿದ್ದಾರೆ. ನಿಮ್ಮ ಸಂಗೀತ ಪಯಣದ ಬಗ್ಗೆ ಹೇಳೋದಾದ್ರೆ ಹೇಗೆ ಸ್ಟಾರ್ಟ್ ಆಯಿತು? ನಿಮ್ಮ ಗುರುಗಳು ಅವ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ತಾಯಿ ಬಂದು ರತ್ನ ಶ್ರೀಕಂಠಯ್ಯ ಅಂತ, ಅವರು ವೋಕಲಿಸ್ಟ್, ಸಂಗೀತಕಾರರು, ಅವರೇ ನಮ್ಮ ಮೊದಲ ಗುರು. ಆಮೇಲೆ RR ಕೇಶವಮೂರ್ತಿ ಅಂತ, ಅವರು 7 ತಂತಿ ಪಿಟೀಲ್ ನುಡಿಸ್ತಾ ಇದ್ರು. ಅವ್ರ ಹತ್ರ ನನಗೆ ಸುಮಾರು 10 ವರ್ಷ ಟ್ರೈನಿಂಗ್ ಆಯಿತು. ಅದಾದಮೇಲೆ ನನಗೆ ಪಾಶ್ಚಾತ್ಯ ಸಂಗೀತ, ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂದು ಬ್ಯಾಂಗ್ಳೂರ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಅಲ್ಲಿ ಕರೆತು, ಆಮೇಲೆ VS ನರಸಿಂಹನ್ ಅಂತ ಇಳೆಯರಾಜಗೆ ಅವ್ರು ಸೋಲೋ ವಯಲಿನಿಸ್ಟ್. ಸೊ ಅವ್ರ ಹತ್ರ ಕಲಿತೆ. ಸೊ 2 ಬರೋದ್ರಿಂದ ಎಲ್ಲ ಜಾನ್ರಸ್ ಮ್ಯೂಸಿಕಲ್ಲೂ ಬ್ಯಾಂಡ್ಸಲ್ಲೂ ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸುಮಾರು 200 ಫಿಲ್ಮ್ಸಿಗೆ ನುಡಿಸ್ದೆ. ಅಂದರೆ ಇಳೆಯರಾಜ, ಹಂಸಲೇಖ ಎಲ್ಲರ ಜೊತೆಗೂ ನುಡಿಸ್ದೆ ನಾನು ವಯಲಿನ್. ಆಮೇಲೆ 2004 ನಾನು
ಲಂಡನ್ನಿಗೆ ಶಿಫ್ಟ್ ಆದೆ. ಅಲ್ಲಿ ಚೆನ್ನಾಗಿದೆ ಎನ್ಕರೇಜ್ಮೆಂಟ್ ಎಲ್ಲ. ನನ್ನದೇ ಆದ ಒಂದು ಫ್ಯೂಷನ್ ಡ್ರೀಮ್ಸ್ ಅಂತ ಈ ಬ್ಯಾಂಡ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿ ಒಳ್ಳೆ ಎಕ್ಸ್ಪೋಜರ್ ಇದೆ. ಇವಾಗ ಲಯನ್ ಕಿಂಗ್ ಮ್ಯೂಸಿಕಲ್ ಅವ್ರು ಡೈರೆಕ್ಟರ್ ಇದ್ದಾರೆ, ಬಾಬ್ ಅಚಿಸನ್ ಅಂತ, ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಈ ವರ್ಷ BBC ಪ್ರಾಮ್ಸಲ್ಲಿ ರಾಯಲ್ ಆಲ್ಬರ್ಟ್ ಹಾಲಲ್ಲಿ ನುಡಿಸಿದೆ. ಸೊ ಹೀಗೆ ಡಿಫ್ರೆಂಟ್ ಫೆಸ್ಟಿವಲ್ಸ್ ಆ್ಯಂಡ್ ವೆನ್ಯೂಸ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದೆ. ಆಗಾಗ ಬೆಂಗಳೂರಿಗೆ ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಬಟ್ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವ್ರ ಜೊತೆ ಮಾಡ್ತಾ ಇರೋದು ಡೆಫಿನೆಟ್ಲಿ ಇಟ್ಸ್ ಎ ರೇರ್ ಥಿಂಗ್ ಆ್ಯಂಡ್ ವಿ ಹ್ಯಾವ್ ಹಿಸ್ ಬ್ಲೆಸ್ಸಿಂಗ್. ಓಕೆ ಸರ್, ಅದರ ಜೊತೆಗೆ ಹೇಳೋದಾದರೆ ರೆಸ್ಪಾನ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೀವು ಅವರನ್ನು ಅಪ್ರೋಚ್ ಮಾಡೋದಿರ್ಬೋದು, ಅವರು ಬಾಲಮುರಳಿ ಕೃಷ್ಣ ಅವ್ರನ್ನ ಅಪ್ರೋಚ್ ಮಾಡ್ಬೋದು, ಕ್ಲಾಸ್ಮೇಟ್ಸು ಇರ್ಬೋದು ಕೂಡ. ಆದರೆ ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮ್ಮನ್ನು ಓಕೆ ಅಂತ ಹೇಳುವಂಥದ್ದು ಇರ್ಬೋದು. ಇದು ಯಾವುದೋ ಒಂದು ಹೊಸ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂದಾಗ ಎಲ್ಲ ರೆಸ್ಪಾನ್ಸ್ಗಳು ಹೇಗಿತ್ತು, ಮುಂದೆ ನೀವು ಕಂಟಿನ್ಯೂ ಮಾಡೋದಕ್ಕೆ ಇದೆಷ್ಟು ಸಹಕಾರಿಯಾಗುತ್ತೆ ಅಂತ? ಇದು ಒಂದು ಇದರಿಂದ ಏನಾಗ್ತಾ ಇದೆ ಅಂತಂದರೆ ಈ ಮ್ಯೂಸಿಕ್ ಪ್ರಪಂಚದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಜೊತೆಗೆ ಎಲ್ಲ ಸಂಗೀತ ಪ್ರಿಯರಿಗೆ ನಮ್ಮ ಒಳ್ಳೆಯ ಕಾರ್ಯದ ಬಗ್ಗೆ ಅಥವಾ ಮಕ್ಕಳ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಈ ರೆಸ್ಪಾನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಜ್ಯೋತ್ಸ್ನಾ ಅವರು ಬಾಲಮುರಳಿ ಕೃಷ್ಣ ಅವ್ರ ಹತ್ರ ಮಾತಾಡಿದ್ರು, ಅವ್ರು ಫ್ಯೂಷನ್ ಮ್ಯೂಸಿಕ್ ಮಾಡೋಣ ಅಂತ ಒಪ್ಕೊಂಡಿದ್ರು. ಬಟ್ ಅವ್ರಿಗೆ ನಮ್ಮ ಬಗ್ಗೆ ಏನು ಗೊತ್ತಿರಲಿಲ್ಲ. ಸೊ ನಾನು 15 ದಿವಸಗಳ ಮುಂಚೆ ಅವ್ರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾಗ ಅವ್ರಿಗೆ ಹೋಗಿ ಅವ್ರಿಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ, ಸ್ಪರ್ಶ ವಚನದ ಬಗ್ಗೆ, ನಮ್ಮ ಉಚಿತ ಶಸ್ತ್ರಚಿಕಿತ್ಸೆಗಳ ಬಗ್ಗೆ, ಆ ಮಕ್ಕಳದ ವಿಡಿಯೋ ಇದೆಲ್ಲ ತೋರಿಸಿದಾಗ ಅವರು ಜ್ಯೋತ್ಸ್ನಾಗಿ ಹೇಳಿದ್ರು, ನಾನು ಮುಂಚೆ ನಿನ್ನ ಜೊತೆ ಮಾಡಬೇಕು ಅಂತಿದ್ದೆ, ಬಟ್ ಇದು ನೋಡಿದಾಗ, ಸೇವಾರ್ಥ ನೋಡಿದಾಗ ಇದು ಮಾಡೇ ಮಾಡ್ತೀನಿ, ಏನೇ ಆದರೂ ನಿನ್ನ ಜೊತೆ ಮಾಡಲೇಬೇಕು ಅಂತಿದೆ ಅಂತ ಹೇಳಿದ್ದು ಒಂದು ತುಂಬ ಸಂತೋಷದ ವಿಷಯ. ಈಗ ಯಾರಿಗೇ ಆಗಲಿ ಈ ಕಾನ್ಸೆಪ್ಟ್ ಬಗ್ಗೆ, ಈ ಸ್ಪರ್ಶ ವಚನದ ಕಾನ್ಸೆಪ್ಟ್ ಬಗ್ಗೆ, ಮಕ್ಕಳ ಸರ್ಜರಿಗಳ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ಎಲ್ಲರನ್ನೂ ಕೂಡ ಎದೆ ಮುಟ್ಟಿದೆ ಅಂತ ಹೇಳಬೇಕು. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಆದರೆ ಬಡವರಿಗೆ ಅಥವಾ ಬಡ ಮಕ್ಕಳಿಗೆ ಅಥವಾ ಬಡ ಅನಾರೋಗ್ಯಗಳಿಗೆ ಈ ದೊಡ್ಡ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಒಂದು ಕನಸಾಗಿರುತ್ತೆ. ಹೌದೌದು. ಶಸ್ತ್ರಚಿಕಿತ್ಸೆ ಅಂದ್ರೆ ಅದಕ್ಕೆ ಲಕ್ಷಗಟ್ಟಲೆ ಖರ್ಚಾಗುತ್ತೆ. 20 ರೂಪಾಯಿಲೆ ಆಗುವಂತ ಕೆಲಸ ಇನ್ನೊಂದು 20 ವರ್ಷ ಬದುಕ್ತೀವಿ, ಇದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ಆಪರೇಷನ್ ಮಾಡಿಸ್ಕೊಳ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ರೀತಿಯ ಮನೋಭಾವನೆ ಬಂದ್ಬಿಟ್ಟಿರುತ್ತೆ. ಅಂಥವ್ರಿಗೆಲ್ಲ ನೀವೆಲ್ಲ ಏನು ಹೇಳಕ್ ಬಯಸ್ತೀರಿ? ಅಂಥವ್ರಿಗೋಸ್ಕರ ಮಾಡ್ತಿದ್ದೀರಾ ನಿಮ್ಮ ಕಾರ್ಯಕ್ರಮವನ್ನ? ಹೌದು, ಇಂಥವ್ರಿಗೋಸ್ಕರ ಮಾತ್ರ ಈ ಕಾರ್ಯಕ್ರಮ ನಡೀತದೆ. ಅಂದರೆ ಈ ಕಾರ್ಯಕ್ರಮ ಯಾರಿಗೆ ಅಂತಂತಂದರೆ, ಹಣ ಇರಬಾರ್ದು, ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇರಬೇಕು. ಈಗ ಏನಂದರೆ ನಮ್ಮ ದೇಶದಲ್ಲೇ ಆಗಲಿ ಇಡೀ ಪ್ರಪಂಚದೇ ಆಗಲಿ ತುಂಬ ಟೆಕ್ನಾಲಜಿಕಲ್ ಅಡ್ವಾನ್ಸ್ ಆಗಿದೆ. ಈ ಎಸ್ಪೆಷಲಿ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಅಡ್ವಾನ್ಸ್ ಆಗಿದೆ. ಈಗ ಅಡ್ವಾನ್ಸ್ ಆಗೋದು ಒಂದು ಒಳ್ಳೆ ವಿಷಯ ಅಂತ ಆದ್ರೂ ಇನ್ನೊಂದು ಏನಾಗುತ್ತೆ ಅಂತಂದರೆ ಇದು ಕೈಗೆಟುಕೊಳ್ಳದಂಥ ಕಾರ್ಯಕ್ರಮ ಇದು. ಟೆಕ್ನಾಲಜಿ ಏನೋ ಅಡ್ವಾನ್ಸ್ ಆಗಿದೆ, ಬಟ್ ನನಗೆ ಪ್ರಾಬ್ಲಮ್ ಇದೆ, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಅದು ಸಿಗೋದಿಲ್ಲ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂದರೆ, ಆಯಿತು ನಾವಿದ್ದೀವಿ, ನಿಮಗೆ ಇದನ್ನು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಅವ್ರಿಗಾಗೋ ಸಂತೋಷ ಅದು ವರ್ಣನೆಗೆ ಮಿತಿಮೀರಿದ್ದು ಅಂತ ಹೇಳ್ಬೇಕು. ಸೊ ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಇದೀಗಾಗಲೇ ಹೇಳಿದೆ, ಒಂದು ಹೊಸ ಪ್ರಯತ್ನ ನಡೀತಾ ಇದೆ ಸ್ಪರ್ಶ ಆಸ್ಪತ್ರೆಯ ವತಿಯಿಂದ ಹಾಗೂ ಜ್ಯೋತ್ಸ್ನಾ ಅವರ ಕಡೆ ವತಿಯಿಂದ. ಸಂಗೀತವನ್ನು ಬಳಸಿಕೊಂಡು ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಬಡ ಮಕ್ಕಳಿಗೆ ಸಹಾಯಾರ್ಥವಾಗಿ ಮಾಡುವ ಕಾರ್ಯಕ್ರಮಕ್ಕೆ ನಿಜಕ್ಕೂ ಯಶಸ್ವಿಯಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.